Dear students, in today's class, let us understand the concept of cash flow problems. Right? To begin with an example, we see so many families. ಎಷ್ಟೊಂದು ಫ್ಯಾಮಿಲಿಗಳನ್ನ ನೋಡ್ತೀವಿ. ಆ ಫ್ಯಾಮಿಲಿಗಳಲ್ಲಿ ಏನಾಗುತ್ತೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಚೆನ್ನಾಗಿ ಅರ್ನ್ ಮಾಡ್ತಿರ್ತಾರೆ, ಒಳ್ಳೆ ಪೊಸಿಷನ್ ಇರ್ತಾರೆ, ಹ್ಯೂಜ್ ಕ್ಯಾಶ್ ಇನ್ಫ್ಲೋ ಇರುತ್ತೆ. ಆದರೂ ಸಹ ತಿಂಗಳ ಕೊನೆಯಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ಸು ಪೇ ಮಾಡೋದಕ್ಕೆ ಒತ್ತಲಾಡ್ತಿರ್ತಾರೆ. ತಿಂಗಳ ಕೊನೆಯಲ್ಲಿ ಅಯ್ಯೋ ದುಡ್ಡೇ ಇಲ್ಲ ಅಂತ ಹೇಳ್ತಿರ್ತಾರೆ. ರೈಟ್? ಏನಂತ ಹೇಳ್ತಾರೆ ಅಂದರೆ ನಾವು ಎಷ್ಟೇ ಅರ್ನ್ ಮಾಡಿದ್ರು ಕೂಡ ಸೇವ್ ಮಾಡೋದಕ್ಕಾಗ್ತಾ ಇಲ್ಲ, ಎಷ್ಟೇ ಅರ್ನ್ ಮಾಡಿದ್ರು ಕೂಡ ದುಡ್ಡು ನೀರು ಥರ ಖರ್ಚಾಗೋಗ್ತಾ ಇದೆ ಅಂತ ಹೇಳ್ತಿರ್ತಾರೆ. ಏನಂಗಂದರೆ ಅರ್ಥ ಅಂದರೆ ಯು ಆರ್ ಫೇಸಿಂಗ್ ದಿ ಕ್ಯಾಶ್ ಫ್ಲೋ ಪ್ರಾಬ್ಲಮ್. ಅವ್ರಿಗೆ ಕ್ಯಾಶ್ ಮ್ಯಾನೇಜ್ಮೆಂಟ್ನ ಮಾಡೋದಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ತಿಂಗಳ ಕೊನೆಯಲ್ಲಿ ಹಣದ ಕೊರತೆ ಉಂಟಾಗ್ತಿದೆ, ಅಂದರೆ ಕ್ಯಾಶ್ ಡೆಫಿಸಿಟ್ ಉಂಟಾಗ್ತಿದೆ. ಸೊ ದೇ ಆರ್ ಫೇಸಿಂಗ್ ದಿ ಕ್ಯಾಶ್ ಫ್ಲೋ ಪ್ರಾಬ್ಲಮ್. ಹಣದ ಹರಿವಿನ ಪ್ರಾಬ್ಲಮ್ನ ಅವರು ಫೇಸ್ ಮಾಡ್ತಿದ್ದಾರೆ ಅಂತ ಇದಕ್ಕರ್ಥ. ಹಾಗಿದ್ರೆ ಕ್ಯಾಶ್ ಫ್ಲೋ ಪ್ರಾಬ್ಲಮ್ ಅಂದರೆ ಏನು ಅಂತಂದರೆ, ವೆನ್ ಅ ಬಿಸ್ನೆಸ್ ಡಸ್ ನಾಟ್ ಹ್ಯಾವ್ ಎನಫ್ ಕ್ಯಾಶ್ ಟು ಪೇ ಇಟ್ಸ್ ಲಯಬಿಲಿಟಿ. ಯಾವ ಒಂದು ಬಿಸ್ನೆಸ್ಗೆ ಅದರ ಎಲ್ಲ ಲಯಬಿಲಿಟೀಸ್ನ ಅಥವಾ ಅದರ ಎಲ್ಲ ಎಕ್ಸ್ಪೆನ್ಸಸ್ ಅಥವಾ ಅದರ ಎಲ್ಲ ಖರ್ಚನ್ನು ಮೀಟ್ ಮಾಡೋದಕ್ಕೆ ಆಗ್ತಿಲ್ವೋ ಅಂಥ ಬಿಸ್ನೆಸ್ ಅಥವಾ ಅಂಥ ಒಂದು ಪ್ರಾಬ್ಲಮ್ನ ನಾವೇನಂತ ಕರಿತೀವಿ, ಕ್ಯಾಶ್ ಫ್ಲೋ ಪ್ರಾಬ್ಲಮ್ ಅಂತ ಕರಿತೀವಿ. ಕ್ಯಾಶ್ ಫ್ಲೋ ಪ್ರಾಬ್ಲಮ್ ಏನಕ್ಕಾಗುತ್ತೆ ಅಂದರೆ ಎರಡು ರೀಸನ್ಗೆ. ಒಂದು, ಬರಬೇಕಾದಂಥ ಹಣ ಬರ್ದಿರೋ ಹೋದಾಗ. ಎರಡನೇದಾಗಿ, ಅನಗತ್ಯವಾಗಿ ನಾವು ಖರ್ಚು ಮಾಡಿದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಕೈಯಲ್ಲಿ ನಮಗೆ ದುಡ್ಡು ಉಳಿಯೋದಿಲ್ಲ ಅಥವಾ ಕ್ಯಾಶ್ ಡೆಫಿಸಿಟ್ ಆಗುತ್ತೆ. ರೈಟ್? ಸೊ ಫ್ರಮ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದಿ ವೇರಿಯಸ್ ಕ್ಯಾಶ್ ಫ್ಲೋ ಪ್ರಾಬ್ಲಮ್ಸ್ ಆರ್ ವಾಟ್ ಆರ್ ದಿ ವೇರಿಯಸ್ ರೀಸನ್ಸ್ ಫಾರ್ ಕ್ಯಾಶ್ ಫ್ಲೋ ಪ್ರಾಬ್ಲಮ್ಸ್. ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಲೋ ಪ್ರಾಫಿಟ್ ಮಾರ್ಜಿನ್. ಸೊ ಯಾವುದೇ ಒಂದು ಬಿಸ್ನೆಸ್ ಲೋ ಪ್ರಾಫಿಟ್ ಮಾರ್ಜಿನ್ನ ಇಟ್ಕೊಂಡಿದ್ರೆ ಆಬ್ವಿಯಸ್ಲಿ ಅದರ ಹತ್ರ ಜಾಸ್ತಿ ಹಣ ಉಳಿಯೋದಿಲ್ಲ, ಕ್ಯಾಶ್ ಫ್ಲೋ ಪ್ರಾಬ್ಲಮ್ನ ಅದು ಫೇಸ್ ಮಾಡುತ್ತೆ. ಯಾಕೆ ಒಂದು ಬಿಸ್ನೆಸ್ ಲೋ ಪ್ರಾಫಿಟ್ ಮಾರ್ಜಿನ ಇಟ್ಕೊಳ್ಳುತ್ತೆ ಅಂತ ಅಂದರೆ ದೇರ್ ಆರ್ ವೇರಿಯಸ್ ರೀಸನ್ಸ್. ದಿ ಫಸ್ಟ್ ಮೇ ಬಿ ಡ್ಯೂ ಟು ಕಾಂಪಿಟೇಟರ್ಸ್ ಇನ್ಫ್ಲೂಯೆನ್ಸ್. ನಿಮ್ಮ ಕಾಂಪಿಟೇಟರ್ ಏನಿದ್ದಾರೆ ಅಥವಾ ಒಂದು ಬಿಸ್ನೆಸ್ನ ಕಾಂಪಿಟೇಟರ್ ಏನಿದ್ದಾರೆ ಅವರು ಕಮ್ಮಿ ಪ್ರಾಫಿಟ್ ಮಾರ್ಜಿನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ರೆ ಆಬ್ವಿಯಸ್ಲಿ ಅವರ ಪ್ರಾಡಕ್ಟ್ನ ಪ್ರೈಸು ಕಮ್ಮಿ ಆಗಿರುತ್ತೆ. ನೀವು ಜಾಸ್ತಿ ಪ್ರಾಫಿಟ್ ಮಾರ್ಜಿನ್ನ ಇಟ್ಕೊಂಡಿದ್ರೆ ನಿಮ್ಮ ಪ್ರಾಡಕ್ಟ್ನ ಪ್ರೈಸು ಜಾಸ್ತಿ ಇರುತ್ತೆ. ಕಸ್ಟಮರ್ಸ್ ಯಾರ ಹತ್ರ ಜಾಸ್ತಿ ಬಂದು ಪರ್ಚೇಸ್ ಮಾಡ್ತಾರೆ ಅವಾಗ? ಆಬ್ವಿಯಸ್ಲಿ ನಿಮ್ಮ ಕಾಂಪಿಟೇಟರ್ ಹತ್ರ. ಸೊ ಈ ಕಾಂಪಿಟೇಷನ್ನ ನೀವು ಸರ್ವೈವ್ ಆಗಬೇಕು ಅಂತಂದರೆ ಲೋ ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡೇ ಬಿಸ್ನೆಸ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ರೀಸನ್. ಎರಡನೇದಾಗಿ, ಗೌರ್ಮೆಂಟ್ ಮೇ ಬಿ ಕಂಟ್ರೋಲ್ ಮೆಷರ್ಸ್ನ ಅಡಾಪ್ಟ್ ಮಾಡಿರಬಹುದು. ಅಂದರೆ ಮ್ಯಾಕ್ಸಿಮಮ್ ಇಷ್ಟೇ ನೀವು ಪ್ರೈಸ್ನ ಕೋಟ್ ಮಾಡಬೇಕು, ಇಷ್ಟೇ ಮಾರ್ಜಿನ್ ಇಟ್ಕೋಬೇಕು ಅಂತ ಕಂಟ್ರೋಲ್ ಮಾಡ್ತಿತ್ತು. ಅಂಥ ಸಂದರ್ಭದಲ್ಲೂ ಕೂಡ ನೀವು ಹೈ ಪ್ರಾಫಿಟ್ ಮಾರ್ಜಿನ ಇಡೋದಕ್ಕೆ ಸಾಧ್ಯ ಇಲ್ಲ. ಅಥವಾ ನೀವು ಜಾಸ್ತಿ ಅಮೌಂಟ್ನ ತೊಗೊಂಡೋಗಿ ಅದರ ಫಿಕ್ಸ್ಡ್ ಅಸೆಟ್ನ ಪರ್ಚೇಸ್ ಮಾಡಿರ್ಬೋದು. ಆ ಥರ ಸಂದರ್ಭದಲ್ಲಿ ಏನಾಗುತ್ತೆ, ನಿಮ್ಮ ಪ್ರಾಫಿಟ್ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ. ಸೊ ಯಾವಾಗ ಪ್ರಾಫಿಟ್ ಕಮ್ಮಿ ಆಗುತ್ತೆ, ನಿಮ್ಮ ಹತ್ರ ಕೈಯಲ್ಲಿ ಹಣ ಕಮ್ಮಿ ಆಗುತ್ತೆ. ಕಮ್ಮಿ ಹಣ ಇದ್ದಾಗ ಎಲ್ಲ ಎಕ್ಸ್ಪೆನ್ಸಸ್ನ ಪೇ ಮಾಡೋದಕ್ಕಾಗಲ್ಲ. ಸೊ ಇಟ್ ಲೀಡ್ಸ್ ಟು ಕ್ಯಾಶ್ ಫ್ಲೋ ಪ್ರಾಬ್ಲಮ್. ಸೊ ದಿ ಕಂಪನೀಸ್ ವಿಚ್ ಆಪರೇಟ್ ವಿತ್ ಲೋವರ್ ಲೆವೆಲ್ ಆಫ್ ಪ್ರಾಫಿಟ್ಸ್ ಡ್ಯೂ ಟು ವೇರಿಯಸ್ ರೀಸನ್ಸ್ ಲೈಕ್ competition between the firms or due to the price control measures adopted by the government or spending too much of amount on fixed assets will make the firm to run out of cash very soon, and this will lead to cash flow problems. The second one is excess investment in capacity utilization. ಕೆಲವೊಂದು ಫರ್ಮ್ ಏನಿರುತ್ತೆ ಅದರ ಕಂಪ್ಲೀಟ್ ಕೆಪಾಸಿಟಿನ ಯುಟಿಲೈಸ್ ಮಾಡ್ತಿರಲ್ಲ. ಅಟ್ ಎ ಮೂಮೆಂಟ್ ಅಥವಾ ಒಂದೇ ಸತಿ ಕಂಪ್ಲೀಟ್ ಕೆಪಾಸಿಟಿ ಯುಟಿಲೈಸೇಷನ್ ಮಾಡ್ತೀನಿ ಅಂತ ಹೋದಾಗೂ ಕೂಡ ಕ್ಯಾಶ್ ಫ್ಲೋ ಪ್ರಾಬ್ಲಮ್ ಆಗುತ್ತೆ. ಟು ಗಿವ್ ಎನ್ ಎಕ್ಸಾಂಪಲ್, ಇಮ್ಯಾಜಿನ್ ಮಾಡಿ, ನೀವು ಯಾವುದೋ ಒಂದು ನೂಡಲ್ಸ್ ಕಂಪ್ನಿನ ಅಥವಾ ಒಂದು ನೂಡಲ್ಸ್ನ ಪ್ರೊಡ್ಯೂಸ್ ಮಾಡುವಂಥ ಫಾರ್ಮ್ ನಿಮ್ಮ ಹತ್ರ ಇದೆ ಅಂತ ಅಂದ್ಕೊಳ್ಳಿ. ಇಷ್ಟು ದಿನ ಏನಾಗ್ತಿದೆ ಅಂತಂದರೆ ನಿಮ್ಮ ಕೈಲಿ ಪ್ರತಿದಿನ ಅಥವಾ ಪ್ರತಿ ಸತಿ ಪ್ರೊಡಕ್ಷನ್ ಮಾಡುವಾಗ 100 tons ಆಫ್ ನೂಡಲ್ಸ್ ಲೈಕ್ ಮ್ಯಾಗಿ ಥರ ಅಂತ ನೂಡಲ್ಸ್ನ ನಿಮ್ಮ ಕೈ ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಇದೆ. ಬಟ್ ನೀವೇನು ಮಾಡ್ತೀರಾ, ಅಂಡರ್ ಯುಟಿಲೈಸೇಷನ್ ಇದ್ದೀರಾ, ಬರೀ 50 tons ಮಾತ್ರ ಯುಟಿಲೈಸ್ ಮಾಡ್ತಿದ್ದೀರಾ, ಪ್ರೊಡ್ಯೂಸ್ ಮಾಡ್ತಿದ್ದೀರಾ. ಈ ಥರ ಸಂದರ್ಭದಲ್ಲಿ ಮೇ ಬಿ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಹೇಳಿ ನೀವು ಅಟ್ ಎ ಸ್ಟ್ರೆಚ್ 50%ಇಂದ 100%, ಅದೇ 50 tons ಅಂದರೆ 100 tonsನ ಒಟ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೋದರೆ ಏನಾಗುತ್ತೆ, ಫಸ್ಟ್ಲಿ ನಿಮಗೆ ರಾ ಮೆಟೀರಿಯಲ್ಸ್ ಹೆಚ್ಚಿಗೆ ಬೇಕಾಗುತ್ತೆ, ಅದಕ್ಕೆ ಹಣ ಬೇಕಾಗುತ್ತೆ. ಹಣನ ಹೇಗೆ ತರ್ತೀರಾ, ಸಾಲ ಮಾಡ್ತೀರಾ. ಸಾಲ ಮಾಡಿ ಆ ಹಣದಲ್ಲಿ ರಾ ಮೆಟೀರಿಯಲ್ಸ್ ತಂದು ಪ್ರೊಡಕ್ಷನ್ ಮಾಡ್ತೀರಾ. ಹೌದಾ? ಪ್ರೊಡಕ್ಷನ್ ಮಾಡಿ ಇಟ್ಟರೆ ಜಸ್ಟ್ ಇಮ್ಯಾಜಿನ್, ಹಬ್ಬ ಅಂತಂದರೆ 50 tons ಪರ್ ಡೇ ಸೇಲ್ ಆಗ್ತಿದ್ದು 60 tons ಅಂದರೆ 60 tons ಅಷ್ಟು ಸೇಲ್ ಆಗ್ಬೋದು. ನಾನು 10% ಆರಾಮಾಗಿ ಸೇಲ್ ಆಗ್ಬೋದು. ಆದರೆ ಪ್ರತಿ ಸತಿ ಕೂಡ 100 tons ಅಷ್ಟು ಸೇಲ್ ಆಗುತ್ತಾ ಅನ್ನೋದು ಕ್ವಶನ್. ರೈಟ್? ಇಷ್ಟು ದಿನ ಒಂದೊಂದು ಮ್ಯಾಗಿ ಪ್ಯಾಕೆಟ್ ಅಥವಾ ಒಂದೊಂದು ನೂಡಲ್ಸ್ ಪ್ಯಾಕೆಟ್ನ ತಿಂತಿದ್ದವರು ನೀವು ಪ್ರೊಡ್ಯೂಸ್ ಮಾಡಿದ್ದೀರಾ ಅಂತ ಹೇಳಿ 2 ಪ್ಯಾಕೆಟ್ಸ್ನ ಪರ್ಚೇಸ್ ಮಾಡ್ತಾರಾ? ಇಲ್ಲ. ಸೊ
ಇಲ್ಲಿ ಏನಾಗುತ್ತೆ ಈ ಸಂದರ್ಭದಲ್ಲಿ ಅಂತಂದರೆ, ನೀವು ಆಗಲೇ ಪ್ರೊಡಕ್ಷನ್ ಮಾಡಿ ಆಗಲೇ ನೀವು ಸ್ಟೋರ್ ಮಾಡಿ ಇಟ್ಟಿದ್ದೀರಾ, ಎಲ್ಲಿವರೆಗೂ ಅದು ಸೇಲ್ ಆಗೋದಿಲ್ವೋ ಅಲ್ಲಿವರೆಗೂ ನಿಮಗೆ ಹಣ ಬರೋದಿಲ್ಲ. ಸೊ ಸಾಲ ತೀರಿಸೋದಕ್ಕಾಗಲ್ಲ. ಆದ್ದರಿಂದ ಅದು ಸೇಲ್ ಆಗುವವರೆಗೂ ನೀವು ಬಡ್ಡಿನ ಕಟ್ಟೋ ಹೋಗಬೇಕು. ಇಲ್ಲಿ ರಿಸ್ಕ್ ಇದೆ. ಎರಡನೇದಾಗಿ, ನೀವು ಏನು ಪ್ರೊಡಕ್ಷನ್ ಮಾಡಿ ಇಟ್ಟಿದ್ದೀರಾ ಸ್ಟಾಕು, ಅದು ಸೇಲ್ಸ್ ಆಗದೇ ಆಬ್ಸೊಲೇಟ್ ಅಥವಾ ಎಕ್ಸ್ಪೈರಿ ಆಗೋಗ್ಬೋದು. ಆ ಥರ ಸಂದರ್ಭದಲ್ಲಿ ನೀವು ಮಾರಾಟನೇ ಮಾಡೋದಕ್ಕಾಗಲ್ಲ ಅದನ್ನು, ರೈಟ್? ಸೊ ಈ ರೀತಿಯಂಥ ರಿಸ್ಕ್ನ ನೀವು ಫೇಸ್ ಮಾಡ್ಬೋದು. ಅಥವಾ ಇದರಿಂದ ಏನಾಗುತ್ತೆ ಅಂದರೆ ಒನ್ಸ್ ಅಗೇನ್ ಕ್ಯಾಶ್ ಫ್ಲೋ ಪ್ರಾಬ್ಲಮ್ ಆಗುತ್ತೆ. ಸೊ the firms which have adopted an improper plan for capacity utilization, what does it do? It borrows excess loan and holds too much of cash on stocks. So there will be risk of paying interest, as well as the stock may become the obsolete, right? So this also results in cash flow problems. The third one is capital expenditures. So capital expenditure andre enu antandre, for a long period of time, when we make a huge investment on purchase of assets, etc., it is called as capital expenditure, as you know. So maybe to give few example for capital expenditure, I can give you example of purchase of plant and machinery, building of construction, and installation of centralized air conditioning for office, etc. ಸೊ ಈ ರೀತಿಯಾಗಿ ಅಂದರೆ ನಿಮ್ಗೆಲ್ಲರೂ ಗೊತ್ತು, ಮೇ ಬಿ ಮನೆ ಎಲ್ಲ ಕಟ್ಸಿರ್ತೀರೋ. ಒಂದು ಮನೆ ಕಟ್ಸ್ಬೇಕು ಅಂದರೆ ನಾವು ಅಂದ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ಕಟ್ಸಿದಾಗ ಆಗುವಂಥ ಖರ್ಚು ತೀರಾ ಡಿಫ್ರೆನ್ಸ್ ಇರುತ್ತೆ, ರೈಟ್? ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಯಾವ ಒಂದು ಫರ್ಮು ಸರಿಯಾಗಿ ಪ್ಲ್ಯಾನ್ ಮಾಡ್ತೀರಾ, ಈ ರೀತಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು ಅಥವಾ ಹ್ಯೂಜ್ ಪ್ಲ್ಯಾಂಟ್ ಆ್ಯಂಡ್ ಮಿಷನ್ನ ಪರ್ಚೇಸ್ ಮಾಡೋದಾಗಿರಬಹುದು, ಅಥವಾ ಕಂಪ್ಲೀಟ್ ಆಫೀಸ್ನ ಸೆಂಟ್ರಲೈಸ್ಡ್ ಏರ್ ಕಂಡೀಷನಿಂಗ್ ಮಾಡೋದಕ್ಕೆ ಹೊರಟ್ರೆ ಏನಾಗುತ್ತೆ ಅಂತಂದರೆ, ಆಫೀಸಿಗೆ ಕೈಲಿರುವಂಥ ಹಣ ಖರ್ಚಾಗುತ್ತೆ. ಮತ್ತೆ ಬೇರೆ ಲಯಬಿಲಿಟೀಸ್ನ ಪೇ ಮಾಡೋದಕ್ಕೆ ಅದರ ಹತ್ರ ಹಣ ಇರೋದಿಲ್ಲ, ರೈಟ್? The firms which spend huge amount on purchase of plant and machinery, buildings construction, or installation of centralized air conditioning for office, etc., will call for huge outflow of cash. Unless and until it is not well planned, this will create a cash flow problem. The fourth point is higher overhead expenditure. Overhead ಅಂದರೆ ನಿಮ್ಗೆ ಗೊತ್ತು, indirect expenses. To give few examples for indirect expenses, I can give electricity charges, telephone charges, etc. ಯಾವ ಒಂದು ಫರ್ಮ್ ಹ್ಯೂಜ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಓವರ್ ಹೆಡ್ ಎಕ್ಸ್ಪೆನ್ಸಸ್ನ ಇನ್ಕರ್ ಮಾಡುತ್ತೆ, ಆ ರೀತಿಯಾದಂಥ ಫರ್ಮ್ಸ್ಗೆ ಏನಾಗುತ್ತೆ, there will be shortage of cash, right? The firms which have to pay huge amount on overhead expenses like telephone charges, electricity charges, etc., may face the problem of shortage of cash. The fifth point is holding in excess stock of inventories. ಅಂದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ನಾವು ಸ್ಟಾಕ್ನ ಸೇವ್ ಮಾಡಿ ಇಟ್ಕೊಂಡ್ರೆ ಅಥವಾ ಅದ್ರ ಮೇಲೆ ಹ್ಯೂಜ್ ಎಕ್ಸಸ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ನನಗೆ ಕ್ಯಾಶ್ ಫ್ಲೋ ಪ್ರಾಬ್ಲಮ್ ಆಗುತ್ತೆ. ಟು ಗಿವ್ ಎನ್ ಎಕ್ಸಾಂಪಲ್, ಮೇ ಬಿ ನಿಮಗೆ ಒಂದು ತಿಂಗಳಿಗೆ ಒಂದು 10 kg ಅಕ್ಕಿ ನಿಮ್ಮ ಮನೇಲಿ ಖರ್ಚಾಗುತ್ತೆ ಅಂತ ಅಂದ್ಕೊಳ್ಳಿ. ಪರ್ಚೇಸ್ ಮಾಡಬೇಕಾದ್ರೆ ಬರೀ 10 kgನ ಪರ್ಚೇಸ್ ಮಾಡಿದ್ರೆ ಒಂದು 12 kg ಪರ್ಚೇಸ್ ಮಾಡಿದ್ರೆ ಇಟ್ಸ್ ಓಕೆ. ಮೇ ಬಿ ಯಾವ್ದು ರಿಲೇಟಿವ್ಸ್ ಬಂದಾಗ ಒಂದು 2 kg ಅಕ್ಕಿ ಎಕ್ಸ್ಟ್ರಾ ಖರ್ಚಾಗುತ್ತೆ ಅಂತ ಫೋರ್ಕ್ಯಾಸ್ಟ್ ಮಾಡಿ 2 kg ಎಕ್ಸ್ಟ್ರಾ ತೊಗೊಳೋದು ಓಕೆ. ಬಟ್ ಒಟ್ಟಿಗೆ ಒಂದು 20 kg ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ, ಮನೇಲಿ 2 ತಿಂಗಳಿಗೆ ಬೇಕಾಗಿರುವಂಥ ಅಕ್ಕಿ ಬರುತ್ತೆ ನಿಜ, ಬಟ್ ಅದಕ್ಕೆ ಇನ್ ರಿಟರ್ನ್ ನೀವು ಕ್ಯಾಶ್ನ ಕೊಡಬೇಕಾಗುತ್ತೆ. ಯಾವಾಗ ಎಕ್ಸಸ್ ಕ್ಯಾಶ್ ಅದಕ್ಕೆ ಹೋಗುತ್ತೆ, ನಿಮಗೆ ಬೇರೆ ಎಕ್ಸ್ಪೆನ್ಸಸ್ನ ಪೇಮೆಂಟ್ ಮಾಡೋದಕ್ಕೆ ನಿಮ್ಮ ಹತ್ರ ಕ್ಯಾಶು ಕಮ್ಮಿ ಆಗುತ್ತೆ, ರೈಟ್? ಸಿಮಿಲರ್ಲಿ ಈವನ್ ಇನ್ ದಿ ಬಿಸ್ನೆಸ್. ಸೊ there are firms which hold stock of inventories in excess rather than the optimum level required. This results in excess amount payable to suppliers. Again, the firm have to incur the cost of holdings like godown rent, warehouse rent, etc. This will create a cash flow problem. The sixth point is fluctuation in demand. There are certain products for which the demand and sales keeps on fluctuating and cannot be predicted, right? Whenever you cannot predict what happens, the cash inflow cannot be predicted. However, the cash flow have to be made irrespective of cash inflow. This will also create the cash flow problem. ಅಂದರೆ ಕೆಲವೊಂದು ಪ್ರಾಡಕ್ಟ್ಸ್ ಇದೆ, ಲೈಕ್ ಫರ್ಟಿಲೈಸರ್ಸ್ ಆಗಿರಬಹುದು, ಪೆಸ್ಟಿಸೈಡ್ಸ್ ಆಗಿರಬಹುದು, ಸ್ಟೀಲ್ ಕಂಪ್ನೀಸ್ ಆಗಿರ್ಬೋದು.
ಈ ಕಂಪನಿಗಳಿಗೆ ಯಾವಾಗ ಸೇಲ್ಸ್ ಆಗುತ್ತೆ, ಯಾವಾಗ ಸೇಲ್ಸ್ ಆಗಲ್ಲ, ಅಥವಾ ಬೇಡಿಕೆ ಹೇಗಿರುತ್ತೆ ಅಂತ ಅವ್ರ ಕೈಲೇ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಈ ರೀತಿ ಪ್ರೆಡಿಕ್ಟ್ ಮಾಡೋಕ್ಕಾಗದಿರೋಂಥ ಕಂಪ್ನೀಸಲ್ಲಿ ಏನಾಗುತ್ತೆ ಅಂತಂದರೆ, ಯಾವಾಗ ಸೇಲ್ಸ್ ಆಗುತ್ತೆ ಆಗಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಅಂದರೆ ಯಾವಾಗ ಸೇಲ್ಸ್ ಆಗುತ್ತೆ ಅವಾಗ ತಾನೇ ಕ್ಯಾಶ್ ಇನ್ಫ್ಲೋ ಆಗೋದು, ದುಡ್ಡು ಬರೋದು. ದುಡ್ಡು ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ. ಆದರೆ ಪ್ರತಿ ತಿಂಗಳು ಪೇಮೆಂಟ್ ಮಾಡಬೇಕಾದಂಥ ಎಕ್ಸ್ಪೆನ್ಸಸ್ ಏನಿದೆ, ಆ ಎಕ್ಸ್ಪೆನ್ಸಸ್ಗೆಲ್ಲ ಇವರು ದುಡ್ಡು ಕೊಡಲೇಬೇಕು. ದುಡ್ಡು ಬರ್ದಿರೋ ದುಡ್ಡನ್ನು ಕೊಡಬೇಕು ಅಂತಂದರೆ ನಿಜವಾಗ್ಲೂ ಇವರು ಕ್ಯಾಶ್ ಡೆಫಿಸಿಟ್ ಅಥವಾ ಕ್ಯಾಶ್ ಫ್ಲೋ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಇಸ್ 7th one, allow too much of credit to customers. ಕಸ್ಟಮರ್ಸ್ಗೆ ತುಂಬ ನಾವು ಸಾಲ ಕೊಡೋದ್ರಿಂದ ಕೂಡ ಏನಾಗುತ್ತೆ, ಅವ್ರ ಸಾಲ ಅಂತಂದರೆ ಏನರ್ಥ, ನಾವು ಸೇಲ್ಸ್ ಮಾಡಿದ್ವಿ, ಇಮಿಡಿಯೇಟಾಗಿ ದುಡ್ಡನ್ನು ಕೊಡ್ದಿರಾ ಸ್ವಲ್ಪ ಡಿಲೇ ಆಗಿ ದುಡ್ಡನ್ನು ಕೊಡ್ತಿದ್ದಾರೆ ಅಂತ ಅರ್ಥ. ಸೊ ಇಮಿಡಿಯೇಟಾಗಿ ದುಡ್ಡು ಬರಲಿಲ್ಲ ಅಂತಂದರೆ ಒಂದು ಕ್ಯಾಶ್ ಫ್ಲೋ ಪ್ರಾಬ್ಲಮ್ ಆಗುತ್ತೆ. ಎರಡನೇದು, ಡಿಲೇಡಾಗಿ ದುಡ್ಡು ಕೊಟ್ಟರೆ ಪರವಾಗಿಲ್ಲ, ದುಡ್ಡನ್ನು ಕೊಡದೆ ಅವರು ಬ್ಯಾಡ್ ಡೇಟ್ಸ್ ಆಗೋದ್ರೆ ಆ ಥರ ಸಂದರ್ಭದಲ್ಲೂ ಕೂಡ ಮತ್ತು ಕೆಲವೊಂದು ರಿಕವರಿಗೂ ಕೂಡ ನಾವು ದುಡ್ಡನ್ನು ಖರ್ಚು ಮಾಡಬೇಕಾಗುತ್ತೆ. ಸೊ ಬರಬೇಕಾಗಿರೋ ದುಡ್ಡಿಗೆ ನಾವು ಇಷ್ಟೊಂದು ಎಕ್ಸ್ಟ್ರಾ ಖರ್ಚು ಮಾಡಬೇಕಾದ್ರೆ ಏನಾಗುತ್ತೆ, ಎಲ್ಲೆಲ್ಲಿ ನಾವು ನಿಜವಾಗ್ಲೂ ಖರ್ಚು ಮಾಡಬೇಕು ಅಲ್ಲೆಲ್ಲ ಕೂಡ ಹಣದ ಶಾರ್ಟೇಜ್ ಆಗುತ್ತೆ, ರೈಟ್? ಸೊ ಅಲೋಯಿಂಗ್ ಟೂ ಮಚ್ credit to creditors, credit to customers. Allowing too much credit to customers, what happens? They will become debtors. This will result in cash flow problems because we may have to spend too much of money for recovery of debt, and they may also become the bad debts. Also, the slow payment by the debtors will create a cash flow problem. The 8th one is unexpected changes. Expect ಮಾಡ್ತೀರಾ ಆಗುವಂಥ ಚೇಂಜಸ್. ಈ ಚೇಂಜಸ್ ಇಂಟರ್ನಲ್ ಚೇಂಜಸ್ ಆದರೂ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಚೇಂಜಸ್ ಆದರೂ ಆಗಿರ್ಬೋದು. ಇಂಟರ್ನಲ್ ಚೇಂಜಸ್ ಅಂದರೆ ಏನು ಅಂತಂದರೆ, ನಾವು ಎಕ್ಸ್ಪೆಕ್ಟೇ ಮಾಡಲ್ಲ, ಸಡನ್ನಾಗಿ ಏನಾಗುತ್ತೆ, ಪವರ್ ಫೇಲ್ಯೂರ್ ಆಗೋಗುತ್ತೆ ಅಥವಾ ಮಿಷಿನರಿ ಫೇಲ್ಯೂರ್ ಆಗೋಗುತ್ತೆ. ಇದರಿಂದ ಏನಾಗುತ್ತೆ, ಆಟೋಮೆಟಿಕಲಿ ಸರಿಯಾಗಿ ಪ್ರೊಡಕ್ಷನ್ ಆಗಲಿಲ್ಲ ಅಂತಂದರೆ ಆಬ್ವಿಯಸ್ಲಿ ಸೇಲ್ಸ್ ಕಮ್ಮಿ ಆಗುತ್ತೆ. ಸೇಲ್ಸ್ ಕಮ್ಮಿ ಆಯಿತು ಅಂತಂದರೆ ಬರಬೇಕಾದಂಥ ಹಣ ಕಮ್ಮಿ ಆಗುತ್ತೆ. ಹಾಗಿದ್ರೆ ಎಕ್ಸ್ಟರ್ನಲ್ ಚೇಂಜಸ್ ಅಂದರೆ ಏನು ಅಂತಂದರೆ, ಸಡನ್ನಾಗಿ ಏನಂತ ಹೇಳ್ತಾರೆ, ಗವರ್ನಮೆಂಟ್ ಅಥವಾ ಕಾರ್ಪೊರೇಟ್ ಲಾ ಚೇಂಜ್ ಆಗ್ಬೋದು, ಅಥವಾ ನಮ್ಮ ಬಿಸ್ನೆಸ್ ಸೈಕಲ್ ಇರುವಂಥ ನಮ್ಮ ಪೊಸಿಷನ್ ಚೇಂಜ್ ಆಗ್ಬೋದು. ಇಷ್ಟು ದಿನ ನಾವು ಪ್ರಾಸ್ಪೆರಿಟಿಯಲ್ಲಿದ್ವಿ, ಸಡನ್ನಾಗಿ ಸ್ವಲ್ಪ ಏನಂತ ಹೇಳ್ತೀವಿ, ದಿ ನೆಕ್ಸ್ಟ್ ಸೈಕಲ್ಗೆ ಹೋಗ್ಬೋದು ಅಥವಾ ಡಿಪ್ರೆಷನ್ಗೆ ಹೋಗ್ಬೋದು. ಈ ರೀತಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಷ್ಟು ದಿನ ಸೇಲ್ಸ್ ಚೆನ್ನಾಗಿ ಆಗ್ತಿದ್ದು ಸಡನ್ನಾಗಿ ಸೇಲ್ಸ್ ಕಮ್ಮಿ ಆಯಿತು ಅಂತ ಅಂದರೆ, ಅಥವಾ ಗವರ್ಮೆಂಟ್ ಕಾರ್ಪೊರೇಟ್ ಲಾ ಚೇಂಜಸ್ ಆಯಿತು, ಜಾಸ್ತಿ ಟ್ಯಾಕ್ಸ್ ಕಟ್ಟಿ ಅಥವಾ ಜಾಸ್ತಿ ಬೇರೆ ಏನಾದರೂ ಮಾಡಿ ಅಂತ ಅವರೇನು ರೂಲ್ಸ್ ಹಾಕಿದ್ರೆ ಏನಾಗುತ್ತೆ, ನಮ್ಮ ದುಡ್ಡು ಅದಕ್ಕೆ ಹೋಗುತ್ತೆ, ನಮ್ಮ ಹತ್ರ ಖರ್ಚು ಮಾಡೋದಕ್ಕೆ ಹಣ ಕಮ್ಮಿ ಆಗುತ್ತೆ, ರೈಟ್? ಸೊ ದಿ ಚೇಂಜಸ್ ವಿಚ್ ಅಫೆಕ್ಟ್ ದಿ ಬಿಸ್ನೆಸ್ ಮೇ ಬಿ ಇಂಟರ್ನಲ್ ಚೇಂಜ್ ಆರ್ ಎಕ್ಸ್ಟರ್ನಲ್ ಚೇಂಜ್. ದಿ ಎಕ್ಸಾಂಪಲ್ ಫಾರ್ ಇಂಟರ್ನಲ್ ಚೇಂಜಸ್, ಬ್ರೇಕ್ ಡೌನ್ ಆಫ್ ಮೆಷಿನರಿ, whereas the example for external change is changes in corporate law or changes in business cycle. Both of these are unexpected changes and will create cash flow problems. The 9th one is tax implication. When a government imposes heavy taxes on some products, the outflow of cash towards the tax is increased. This creates the cash flow problems. As you all know, when the GST was introduced, ಒಂದಷ್ಟು ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸ್ 28% ಇತ್ತು. ಸಡನ್ನಾಗಿ 28% ಆಫ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಆ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋದಕ್ಕೆ ಹಿಂಜರಿತಾರೆ. ಆ್ಯಂಡ್ ಅಕಸ್ಮಾತ್ ಅದನ್ನು ಪರ್ಚೇಸ್ ಮಾಡಿದ್ರು ಸಹ, ನಮಗೆ ಸೇಲ್ಸ್ ಆದರೂ ಸಹ ಒಂದಷ್ಟು ಹ್ಯೂಜ್ ಚಂಕ್ ಏನಾಗುತ್ತೆ, ಟ್ಯಾಕ್ಸ್ಗೆ ಹೋಗುತ್ತೆ, ರೈಟ್? ಸೊ ಒಂದಷ್ಟು ಹ್ಯೂಜ್ ಚಂಕ್ ಟ್ಯಾಕ್ಸ್ಗೆ ಹೋದಾಗ ಏನಾಗುತ್ತೆ, ಖರ್ಚು ಮಾಡೋಕ್ಕೆ ನಮ್ಮ ಹತ್ರ ಹಣ ಕೊರತೆ ಆಗುತ್ತೆ. ದಿ ನೆಕ್ಸ್ಟ್ ಒನ್ ಈಸ್ ಡಿವಿಡೆಂಡ್ ಪಾಲಿಸೀಸ್. The regular payment of dividends to shareholders like interim dividends will create the problem of cash outflow. ರೆಗ್ಯುಲರ್ ಆಗಿ ಪೇಮೆಂಟ್ ಮಾಡೋದ್ರಿಂದ ಡಿವಿಡೆಂಡ್ ಪ್ರಾಬ್ಲಮ್ ಇಲ್ಲ, ಆದರೆ ರೆಗ್ಯುಲರ್ ಪೇಮೆಂಟ್ ಏನಿದೆ ಅದು ಇಂಟರಿಮ್ ಡಿವಿಡೆಂಟ್ ಆಗಿದೆ. ಅಂದರೆ ವರ್ಷಕ್ಕೆ ಮಧ್ಯದಲ್ಲಿ ಸೇಲ್ಸ್ ಎಷ್ಟಾಗಿದೆ ಅಂತ ಐಡಿಯಾ ಇಲ್ಲ, ಪ್ರಾಫಿಟ್ ಎಷ್ಟಾಗಿದೆ ಅಂತ ಗೊತ್ತಿಲ್ಲ, ಅದಕ್ಕೂ ಮುಂಚೆನೇ ನಾವು ಮುಂಚಿತವಾಗಿ ಡಿವಿಡೆಂಡ್ ಪೇ ಮಾಡೋದ್ರಿಂದ ಏನಾಗುತ್ತೆ, ಈ ರೀತಿ ಅಂತ ಪಾಲಿಸಿ ಇಟ್ಕೊಂಡಾಗ ಏನಾಗುತ್ತೆ, ಪ್ರಾಫಿಟ್ ಆಗಿದೆಯೋ ಗೊತ್ತಿಲ್ಲ, ಅದಕ್ಕೂ ಮುಂಚೆನೇ ನಾವು ಒಂದಷ್ಟು ಹ್ಯೂಜ್ ಚಂಕ್ನ ನಾವು ಡಿವಿಡೆಂಡ್ ಆಗಿ ನಮ್ಮ ಶೇರ್ ಹೋಲ್ಡರ್ಸ್ಗೆ ಕೊಟ್ಬಿಟ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಖರ್ಚಿಗೆ ನಮ್ಮ ಕೈಯಲ್ಲಿ ಹಣದ ಕೊರತೆ ಆಗುತ್ತೆ, ರೈಟ್? ದಿಸ್ ವಿಲ್ ಆಲ್ಸೋ ಕ್ರಿಯೇಟ್ ದಿ ಕ್ಯಾಶ್ ಫ್ಲೋ ಪ್ರಾಬ್ಲಮ್ಸ್.